ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೇಥಿ ಮಟರ್ ಮಲೈ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು ಸಾಮಾನ್ಯವಾಗಿ ಇದನ್ನು ತಿನ್ನೋಕ್ಕೆ ಧಾಬಾಗಳಿಗೆ ಹೋಟ್ಲ್ಗಳಿಗೆ ಹೋಗ್ತೀವಿ. ಮನೇಲಿ ಮಾಡ್ಕೊಂಡು ತಿನ್ನೋಣ ಅಂದರೆ ಪರ್ಫೆಕ್ಟಾಗಿ ಆ ಥರ ಬರುತ್ತೋ ಇಲ್ವೋ ಅಂತ ನಮಗೆಲ್ಲರಿಗೂ ಇರುತ್ತೆ. ಇವತ್ತು ಹೋಟ್ಲ್ ಸ್ಟೈಲು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ಥರನೇ ನೀವು ಸೇಮಾಗಿ ಫಾಲೋ ಮಾಡಿಕೊಂಡು ನೀವು ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಅದೇ ಥರ ಬರುತ್ತೆ. ಆಮೇಲೆ ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆ ಪೂರಿ ಜೊತೆ ತಿನ್ಬೋದು. ಮೊದಲಿಗೆ ನಾನು 2 ಕಟ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ದು ಟೊಮೊಟೊನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಫ್ರೆಶ್ ಪೀಸ್ ಇರಲಿಲ್ಲ ಅಂದರೆ ಬಟಾಣಿ ಇರಲಿಲ್ಲ ಅಂದ್ಬಿಟ್ಟು ನಾನು ನೆನೆಸ್ಕೊಂಡು ಈ ಥರ ಕುದಿಸ್ಕೊಂಡಿದ್ದೀನಿ ಬಟಾಣಿನ. ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಕ್ರೀಮ್ ತೊಗೊಂಡಿದ್ದೀನಿ, ಮಿಲ್ಕ್ ಕ್ರೀಮು. ಆಮೇಲೆ ಒಂದು ಬಟ್ಲು ಹಸಿ ಹಾಲು ತೊಗೊಂಡಿದ್ದೀನಿ. ಆಮೇಲೆ ಮಸಾಲೆ ಖಾರ, ಇದು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಂದು 10 ಕ್ಯಾಶು ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈರುಳ್ಳಿನೂ 1 ಮೀಡಿಯಮ್ ಸೈಜ್ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ, ಒಂದು ದಪ್ಪ ಏಲಕ್ಕಿ. ಈ ಥರ ನಾವು ಇದನ್ನು ಬಿಚ್ಚಿ ಯೂಸ್ ಮಾಡ್ಕೊತೀವಿ. ಒಂದು ಸಾಕು ನಮಗೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಹೀಟ್ ಆಗ್ತಾಯಿದೆ ಪ್ಯಾನು. ಇವಾಗ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಈ ಮಟರ್ ಮಲೈಗೆ ಅಂದರೆ ಮೇಥಿ ಮಟರ್ ಮಲೈ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಇವಾಗ ಇದು ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ನಾನು ಇದರಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಒಂದು ದಪ್ಪ ಈರುಳ್ಳಿನ ಈ ಥರ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನಾನು ಸ್ವಲ್ಪನೇ ಎಣ್ಣೆ ತೊಗೋಬೇಕಾಗಿತ್ತು. ಒಂದೇ ಸರ್ತಿ ನಾನು ನೆನಪು ಹೋಗ್ಬಿಟ್ಟು ಒಂದೇ ಸಲ ಫುಲ್ ಒಂದು ಬಟ್ಲು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಜಸ್ಟ್ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನನಗೆ ಸ್ವಲ್ಪನೇ ಎಣ್ಣೆ ಬೇಕು. ಅದಕ್ಕೆ ಅದು ಎಕ್ಸ್ಟ್ರಾ ಆಯಿಲ್ ಇರೋದನ್ನು ನಾನು ಬೇರೆ ಬಟ್ಲಿಗೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ, ಈರುಳ್ಳಿ ಹುರಿಯೋ ಅಷ್ಟು. ಇವಾಗ ಇಲ್ಲಿ ಒಂದು ಬಟ್ಲು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ನಾವು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆನೇ. ನಾವೆಲ್ಲನೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಅದಕ್ಕೆ ಇದನ್ನು ಹುರ್ಕೋಬೇಕು ಫಸ್ಟು. ಇವಾಗ ಒಂದು 10 ಕ್ಯಾಶು ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ. ನಮಗೆ ಇದು ಸೀದು ಹೋಗೋದು ಬೇಡ, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು ಎಲ್ಲನೂ. ಇವಾಗ 2 ಟೊಮಾಟೋನ, ದಪ್ಪ ದಪ್ಪ ಟೊಮಾಟೋನ ಈ ಥರ ನಾನು ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ ಅಂದ್ಬಿಟ್ಟು. ಇದು ಸ್ವಲ್ಪ ಪೇಷನ್ಸ್ ಕೆಲಸ. ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ಕೋಬೇಕು. ಎಷ್ಟು ಪೇಷನ್ಸಿಂದ ಇದನ್ನು ಮಾಡ್ತೀರೋ ನೀವು ಅಷ್ಟೇ ಟೇಸ್ಟಿಯಾಗಿ ಮಟರ್ ಮೇಥಿ ಮಲೈ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಉಪ್ಪು ಸೇರಿಸ್ಕೊಂಡಾಗ ಸ್ವಲ್ಪ ಮೆತ್ತಗಾಗುತ್ತೆ. ಈ ಥರ ಎಲ್ಲನೂ ಒಂದು ಸರ್ತಿ ಉಪ್ಪು ಸೇರಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡಿ. ಒಂದು 10 ನಿಮಿಷ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಮೆತ್ತಗಾಗುತ್ತೆ ಟೊಮೊಟೊ ಎಲ್ಲ. ನಿಮ್ಮ ಜೊತೆ ನಾನು ಇನ್ನೊಂದು ಖುಷಿ ವಿಚಾರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಂದು ಇವತ್ತಿಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಫ್ರೆಂಡ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ ಇದು ಸಾಧ್ಯ ಆಗಿರೋದು. ನಾನು ಒಬ್ಳಿಂದಾನೇ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ನೀವೆಲ್ಲರೂ ನನ್ನ ಚಾನೆಲ್ನ ಇಷ್ಟಪಟ್ಟು ಪ್ರೀತಿಯಿಂದ ನೋಡಿ ಮಾಡಿ ಎಲ್ಲ ಫ್ರೆಂಡ್ಸ್ ನೀವೇ ಬೆಳೆಸಿರೋದು. ಇದೇ ಥರ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಇನ್ನಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕು ಫ್ರೆಂಡ್ಸ್. ಇದೇ ಥರ ನನ್ನ ಚಾನೆಲ್ನ ನೋಡ್ತಾ ಇರಿ. ಇವಾಗ ನೋಡಿ, ಇದು ಆಗಿದೆ, ಎಲ್ಲ ಫ್ರೈ ಆಗಿದೆ ಮಸಾಲೆ ಎಲ್ಲ. ಇವಾಗ ನೋಡಿ ಈ ಥರ ಮೆತ್ತಗಾಗಬೇಕು. ಈ ಥರ ಮೆತ್ತಗಾದಾಗ ನಾನೊಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಇವಾಗ ಬಿಸಿ ಇದೆ. ನಾವು ಮಿಕ್ಸಿಲಿ ತಣ್ಣಗಾಗಕ್ಕೆ ಬಿಡೋಣ. ಮಿಕ್ಸಿಲಿ ಹಾಕ್ಕೊಂಡು ನೋಡಿ ಈ ಥರ ಮೆತ್ತಗಾಗಬೇಕು ಟೊಮೊಟೊ ಎಲ್ಲ. ಇವಾಗ ಅದೇ ಪ್ಯಾನ್ಗೆ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಅದು ಪ್ಯಾನ್ ಎಲ್ಲ ತೊಳ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಆಯಿಲ್ ಎಲ್ಲ ಇರುತ್ತಲ್ಲ ಅದರಲ್ಲೇ, ಬೇಡ ಅದಕ್ಕೆ ತೊಳೆಯೋಕ್ಕೆ ಹೋಗಬೇಡಿ. ನೀವು ಮೆಂತ್ಯ ಸೊಪ್ಪೆಲ್ಲ ಹುರ್ಕೊಂಡಾಗ ಅದು ಆಯಿಲ್ ಏನಿರುತ್ತಲ್ಲ ಎಲ್ಲ ಮೆಂತ್ಯ ಸೊಪ್ಪು ಹಿಡ್ಕೊಳ್ಳುತ್ತೆ.
ಇದನ್ನು ನೀಟಾಗಿ ಬಾಡಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಸ್ವಲ್ಪ ರೋಸ್ಟ್ ಆಗಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಏನಾದರೂ ಇದ್ದರೆ, ಕೆಲವರು ಕಹಿ ಅಂತಾರೆ, ಅದಕ್ಕೆ ಸ್ವಲ್ಪ ಕಹಿ ಅಂಶ ಏನಾದರೂ ಇದ್ದರೆ ಅದು ಡ್ರೈ ಆಗುತ್ತೆ ಅನ್ನೋ ಉದ್ದೇಶ. ಹೋಗ್ಬಿಡುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ. ಜಸ್ಟ್ ನೀರು ಹೋದರೆ ಸಾಕು ಫ್ರೆಂಡ್ಸ್, ಅಷ್ಟು ಫ್ರೈ ಆದರೆ ಸಾಕು. ನೋಡಿ ಇವಾಗ ನಾನು ಅದು ಜಾರ್ ಮುಚ್ಚಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ, ತಣ್ಣಗಾಗಿದೆ. ಇವಾಗ ಇದು ಫ್ರೈ ಆಗಿದೆ ಮೆಂತ್ಯ ಸೊಪ್ಪು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಮತ್ತೆ ತಿರ್ಗಾ ಅದೇ ಬೌಲ್ಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು. ಇವಾಗ ನೋಡಿ ಮಸಾಲೆನ ಈ ಥರ ರುಬ್ಕೋಬೇಕು ಫ್ರೆಂಡ್ಸ್. ಫುಲ್ಲು ನುಣ್ಣಗೆ ರುಬ್ಕೋಬೇಕು, ನೀರು ಹಾಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು ಬಟ್ಲಷ್ಟು ಎಣ್ಣೆ ಹೇಳಿದ್ನಲ್ಲ ಫ್ರೆಂಡ್ಸ್, ಫಸ್ಟೇ ಈರುಳ್ಳಿಗೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೆ, ಅದು ಜಾಸ್ತಿ ಆಗಿ ನಾನು ಸಪ್ರೇಟ್ ಮತ್ತೆ ತಿರ್ಗಾ ಅದನ್ನು ತೆಕ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದೇ ಎಣ್ಣೆನ ತಿರ್ಗಾ ಇದೇ ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ದಪ್ಪ ಏಲಕ್ಕಿ ತೋರಿಸಿದ್ನಲ್ಲ, ಅದು ಸಿಪ್ಪೆ ಸಮೇತ ಹಾಕೋಕೆ ಹೋಗಬೇಡಿ, ಒಳಗಡೆ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇವಾಗ ಜೀರಿಗೆ ನೋಡಿ ಫ್ರೈ ಆಗಿದೆ. ಇವಾಗ ಫ್ರೈ ಆಗಿರೋ ಜೀರಿಗೆಗೆ ಎಣ್ಣೆಗೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಏನಾದರೂ ಕೈಗೆ ಏನಾದರೂ ಸಿಡಿದ್ರೆ ಏನು ಮಾಡ್ತೀರಾ, ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ನೀರು ಯೂಸ್ ಮಾಡಲ್ಲ, ಅದಕ್ಕೆ ಮಸಾಲೆ ಸ್ವಲ್ಪ ಸಿಡಿಯುತ್ತೆ. ಹುಷಾರಾಗೆ ತಿರುಗಿಸ್ಕೊತಾ ಇರಿ ಮಸಾಲೆಗಳನ್ನೆಲ್ಲ. ಇವಾಗ ನೋಡಿ ನಾನು 1 ಟೀ ಸ್ಪೂನಷ್ಟು, ಅದು ನಮ್ಮದು ಮಸಾಲೆ ಖಾರ ಅಂತ ಹೇಳ್ತಾ ಇರ್ತೀನಲ್ಲ ಫ್ರೆಂಡ್ಸ್ ಯಾವಾಗಲೂ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಖಾರ ಎಲ್ಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಆಲ್ರೆಡಿ ನಾನಿಲ್ಲಿ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ ಗೊತ್ತಾ, ನಮಗೆ ಇದು ಮಟರ್ ಮಲೈ ಏನಿದೆಯಲ್ಲ, ಮೇಥಿ ಮಟರ್ ಮಲೈ, ಇದು ನಮಗೆ ರೆಡ್ ಆಗಬಾರ್ದು. ನಾವು ಅದು ಚಿಲ್ಲಿ ಪೌಡ್ರ್ ಆಗಲಿ, ಇದು ಮಸಾಲೆ ಖಾರ ಆಗಲಿ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಅದು ಆರೆಂಜ್ ಕಲರು ಅಥವಾ ರೆಡ್ ಕಲರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಮಗೆ ರೆಡ್ ಕಲರ್ ಬೇಡ ಇಲ್ಲಿ. ನೋಡಿ ಎಲ್ಲನೂ ಇದೇ ಕಲರೇ ಬೇಕು ನಮಗೆ, ಲಾಸ್ಟ್ವರೆಗೂ ನಮಗೆ ಇದೇ ಕಲರ್ ಬೇಕು. ನಾವು ಮುಂದೆ ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಂಡಾಗ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಇನ್ನೂ ಲೈಟ್ ಆಗಬೇಕು ಕಲರ್. ಇದು ಫ್ರೈ ಆಗ್ತಾಯಿದೆ ನೋಡಿ. ಇದನ್ನು ನಿಧಾನಕ್ಕೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನಾನು ಮೊದಲೇ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋವಾಗ ಟೊಮೊಟೊದಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೆ, ಇಲ್ಲೂ ಕೂಡ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ, ಜಾಸ್ತಿ ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಾವು ಮುಂದೆ ಚಾಟ್ ಮಸಾಲನೂ ಇದಕ್ಕೆ ಆ್ಯಡ್ ಮಾಡ್ಕೊತೀವಿ, ಅದಕ್ಕೆ ಸ್ವಲ್ಪ ಉಪ್ಪು ನೋಡಿಕೊಂಡೇ ಹಾಕ್ಕೊಳ್ಳಿ. ಆಮೇಲೆ ಒಂದು ಬಟ್ಲು ಬಟಾಣಿನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ನಾನು ಈ ಥರ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ಫ್ರೆಶ್ ಬಟಾಣಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇದು. ನನ್ನ ಹತ್ರ ಫ್ರೆಶ್ ಬಟಾಣಿ ಇರಲಿಲ್ಲ, ಆಮೇಲೆ ಸಿಗಲೂ ಇಲ್ಲ ನನಗೆ. ಫ್ರೆಶ್ ಬಟಾಣಿ ಸೀಸನ್ ಎಲ್ಲ ಮುಗ್ದೋಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಸಿಗಲಿಲ್ಲ ಅದು. ನಾನು ಅದಕ್ಕೆ ಇಲ್ಲಿ ಒಣಗಿರೋ ಬಟಾಣಿನ ನೆನೆಸಿ ಈ ಥರ ಕುದಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ. ಫ್ರೆಶ್ ಬಟಾಣಿ ಆದರೂ ಕೂಡ ನೀವು ಸ್ವಲ್ಪ ಕುದಿಸ್ಕೊಳ್ಳೇಬೇಕು, 1 ವಿಶಿಲ್ ಆದರೂ ಪರವಾಗಿಲ್ಲ, ನೀವು ಕುದಿಸ್ಕೊಳ್ಳೇಬೇಕು. ನೋಡಿ ಇವಾಗ ಅದು ಮಸಾಲೆ ಎಲ್ಲ ಎಣ್ಣೆ ಎಲ್ಲ ಔಟ್ ಆದಮೇಲೆ ಗಟ್ಟಿಯಾಗಿದೆ ಸ್ವಲ್ಪ. ಆ ಟೈಮಲ್ಲಿ ನಾವು ಮೇಥಿನ ಈ ಥರ ಫ್ರೈ ಮಾಡ್ಕೊಂಡಿರೋಂಥ ಮೇಥಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಇದು. ನಾವು 300, 250 ಎಲ್ಲ ಕೊಡ್ತೀವಿ ಹೋಟ್ಲಿಗೆ ಹೋದರೆ. ಒಬ್ಬರು ತಿನ್ನಬೇಕು ಅಂದರೆ ಇದು ಮಟರ್ ಮೇಥಿ ಮಲೈನ ನಾವು 250 to 300ವರೆಗೂ ಪೇ ಮಾಡಬೇಕು. ಆ 300ಅಲ್ಲೇ ನಾವು ಮನೇಲಿ ಇರೋರೆಲ್ಲರೂ ತಿನ್ಬೋದು, ಅಷ್ಟು ಖರ್ಚಾಗಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು 200ಅಲ್ಲೆಲ್ಲ ನಾವು ಮನೇಲಿ ಇರೋರೆಲ್ಲರೂ ತಿನ್ಬೋದು, ಒಂದು 5-6 ಜನ ತಿನ್ಬೋದು ನಾವು, ಅಷ್ಟೊಂದು ರೆಡಿ ಆಗುತ್ತೆ. ಅಲ್ಲಿ ಒಬ್ರು ಕೊಟ್ಟು ತಿನ್ನೋ ದುಡ್ಡಲ್ಲಿ ಇಲ್ಲಿ ಮನೇಲಿರೋರೆಲ್ಲರೂ ತಿನ್ಬೋದು. ಆಮೇಲೆ ತುಂಬ ಹೈಜೀನಾಗಿಯೂ ಇರುತ್ತೆ. ನೋಡಿ ಇವಾಗ ಹಾಲು ತೊಗೊಂಡಿದ್ನಲ್ಲ, 1 ಕಪ್ ಹಸಿ ಹಾಲನ್ನ, ನೀವು ಡೈರೆಕ್ಟಾಗಿ ಹಸಿ ಹಾಲನ್ನ ಮಸಾಲೆ ಸೇರಿಸ್ಕೊಂಡ್ಬಿಟ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಫಸ್ಟು 1 ಸ್ಪೂನ್ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನೀವು ಇವಾಗ ಅದನ್ನು ಮಸಾಲೆಗಳನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ನೀವು ಅದ್ರ ಒಳಗಡೆ ಮಸಾಲೆ ಒಳಗಡೆ ಹಾಕಿದ್ರೆ ಅದು ಹಾಲು ಒಡೆಯಲ್ಲ ಅನ್ನೋ ಉದ್ದೇಶ. ಇಲ್ಲಾಂದರೆ ಡೈರೆಕ್ಟಾಗಿ ಹಾಲು ಹಾಕೊಂಡ್ಬಿಟ್ರೆ ಒಡೆದೋಗುತ್ತೆ ಫ್ರೆಂಡ್ಸ್. ಫಸ್ಟ್ ಟಿಪ್ ಇದು, ಇದನ್ನು ನೀವು ಮೇನ್ ಫಾಲೋ ಮಾಡಬೇಕು. ಇಲ್ಲಾಂದರೆ ನೀವು ಮಾಡಿರೋ ಈ ಗ್ರೇವಿ ಎಲ್ಲ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಇದು ಮೇಯ್ನ್ ಅದೇ ನಾವು ಇಲ್ಲಿ ಫಾಲೋ ಮಾಡ್ಕೋಬೇಕಾಗಿರೋದು. ಯಾಕಂದರೆ ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಹಾಲನ್ನ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೆ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಬಿಸಿ ಹಾಲನ್ನು ತೊಗೋಬೇಡಿ, ತಣ್ಣಗಿರೋ ಹಾಲೇ ಬೇಕು ನಮಗೆ ಇಲ್ಲಿ. ಇವಾಗ ಅದು ಹಾಲೆಲ್ಲ ಸೇರಿಸ್ಕೊಂಡ್ಮೇಲೆ ತಿರ್ಗಾ ಅದೇ ಜಾರಲ್ಲಿ ಮಿಕ್ಸಿಲಿ ನಾನು ಜಾರಲ್ಲಿ ಏನು ಮಸಾಲೆಗಳನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದೇ ಜಾರಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಅದನ್ನೇ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅಂದರೆ ಮೇಥಿ ಮಲೈಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿ ಬರಲಿ. ಇವಾಗ ಗ್ಯಾಸ್ ಫಾಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟೊತ್ತವರೆಗೂ ಗ್ಯಾಸ್ ಸಿಮ್ಮಲ್ಲೇ ಇತ್ತು. ನೋಡಿ ಇವಾಗ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಚಾಟ್ ಮಸಾಲ 1 ಟೀ ಸ್ಪೂನಷ್ಟು, ಒಂದು ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು.
ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಸೂರಿ ಮೇಥಿನ ನಾನು ಕೈಯಿಂದ ಕ್ರಷ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು 3 ಟೀ ಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಅದನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಇವಾಗ ಫ್ರೆಶ್ ಕ್ರೀಮ್ನ ನಾನು 2 ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಕ್ರೀಮ್ನು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಆ ಬಟ್ಲಲ್ಲಿ ಒಂದು ಸ್ಪೂನ್ ಇದೆ, ನಾನು ಎಲ್ಲನೂ ತೊಗೊಂಡು ಅದಕ್ಕೆ ಹಾಕೋತೀನಿ. ನೋಡಿ ಮಲೈ ಹಾಕಿದ್ಮೇಲೆ ಅದರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಿಕ್ಸ್ ಮಾಡ್ಕೊಂಡಾಗ. ನಾನು ಹೇಳಿರಲ್ವ ಮುಂದೆ ನಿಮಗೆ ಅದನ್ನು ನಾನೆಲ್ಲ ಮಲೈ ಗಿಲೈ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಟೆಕ್ಸ್ಚರು ಅದ್ರ ಕಲರ್ ಚೇಂಜ್ ಆಗುತ್ತೆ ಅಂತ. ಇವಾಗ ಆಗಿದೆ ಫ್ರೆಂಡ್ಸ್. ನಾನೊಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ನಾನು ಮಲೈನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.